ಸೋಷಿಯಲ್ ಮೀಡಿಯಾ ಬ್ಯಾನ್. ಹೌದು, ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ, ಬಟ್ ಯಾರೂ ಮಾಡಿಲ್ಲ. ನಮ್ಮ SSLC 2027 ಬ್ಯಾಚ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ, ಮಾಡಲೇಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾದಿಂದ ಏನೂ ಯೂಸ್ ಇಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದಿಂದ ಯೂಸ್ ಇದೆ, ಯೂಟ್ಯೂಬ್, ಓಕೆ, ಟೆಲಿಗ್ರಾಮ್, ಜೊತೆಗೆ ವಾಟ್ಸಪ್. ಸೊ ಆ ಯೂಸ್ ಆಗೋವಂಥ ಸೋಷಿಯಲ್ ಮೀಡಿಯಾಗಳನ್ನ ಹೆಂಗೆ ಯೂಸ್ ಮಾಡ್ಕೊಬೇಕು, ಏನಕ್ಕೆ ಯೂಸ್ ಮಾಡ್ಕೋಬೇಕು, ಜೊತೆಗೆ ಮಿಕ್ಕಿದೆಲ್ಲ ಬ್ಯಾನ್ ಮಾಡಲೇಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸೋಷಿಯಲ್ ಮೀಡಿಯಾನ ಬೇರೆ ಯಾರೂ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಆಗಲಿ, ನಿಮ್ಮ ಪೇರೆಂಟ್ಸ್ ಆಗಲಿ, ಯಾರೂ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಬ್ಯಾನ್ ಮಾಡ್ಕೊಬೇಕು 1 ವರ್ಷದ ತನಕ ಅಷ್ಟೇ. 10th ಮುಗಿಯೋ ತನಕ, ನೆಕ್ಸ್ಟ್ 2027 ಮಾರ್ಚ್ ತನಕ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಲೇಬೇಕು. ಓಕೆ, ಕೆಲವೊಂದು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ, ಬ್ಯಾನ್ ಇನ್ ದ ಸೆನ್ಸ್ ನೀವು ಯೂಸ್ ಮಾಡಬಾರ್ದು, ಅನ್ಇನ್ಸ್ಟಾಲ್ ಮಾಡಿಬಿಡ್ಬೇಕು. ಸೊ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾನ ನಿಮಗೆ ಓದೋದಕ್ಕೆ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೋಷಿಯಲ್ ಮೀಡಿಯಾ ಈಸ್ ಆಫನ್ ಸೀನ್ ಆಸ್ ಡಿಸ್ಟ್ರಾಕ್ಷನ್ ಫಾರ್ SSLC ಸ್ಟೂಡೆಂಟ್ಸ್. ನಾನು ಅವಾಗಲೇ ಹೇಳಿದೆ ಯಾಕೆ ಸೋಷಿಯಲ್ ಮೀಡಿಯಾನ ನಿಮಗೆ ನೀವೇ ಬ್ಯಾನ್ ಮಾಡ್ಕೊಬೇಕು ಅಂತ. ಸೊ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಡಿಸ್ಟ್ರಾಕ್ಷನ್. ಒಂದು 5 ನಿಮಿಷ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋಣ ಅಂತ ಸ್ಕ್ರಾಲ್ ಮಾಡ್ತಾನೇ ಇದ್ದರೆ ಅದು 5 ನಿಮಿಷ ಅಲ್ಲ, 50 ನಿಮಿಷ ಆದರೂ ಗೊತ್ತಾಗಲ್ಲ. ಅದು ಡಿಸ್ಟ್ರಾಕ್ಷನ್. ಓಕೆ, ಬಟ್ ಇಫ್ ಯು ಯೂಸ್ ಇಟ್ ಆಸ್ ಎ ಟಾರ್ಗೆಟೆಡ್ ಲರ್ನಿಂಗ್ ಟೂಲ್, ಓಕೆ, TLT, ನಾವೇನು ಹೇಳ್ತೀವಿ, TLT, ಟಾರ್ಗೆಟೆಡ್ ಲರ್ನಿಂಗ್ ಟೂಲ್. ಆ ಸೋಷಿಯಲ್ ಮೀಡಿಯಾನ ಹೆಂಗೆ ನೀವು ಲರ್ನಿಂಗ್ ಟೂಲ್ ಆಗಿ ಯೂಸ್ ಮಾಡಬೇಕು, ಅದು ಲರ್ನಿಂಗ್ ಟೂಲ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ಕ್ಯಾನ್ ಗಿವ್ ಯು ಎ ಮ್ಯಾಸಿವ್ ಎಡ್ಜ್. ದ ಕೀ ಇಸ್ ಟು ಮೂವ್ ಫ್ರಮ್ ಬೀಯಿಂಗ್ ಕನ್ಸ್ಯೂಮರ್ ಟು ರಿಸರ್ಚರ್. ಸುಮ್ಮನೆ ಟೈಮ್ ಕನ್ಸ್ಯೂಮರ್, ಡಾಟಾ ಕನ್ಸ್ಯೂಮರ್ ನಿಮಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾಗಳು. ಸೊ ಆ ಕನ್ಸ್ಯೂಮರ್ಗಿಂದ ರಿಸರ್ಚರ್ ಆಗಿ ನೀವು ಮಾರ್ಪಡಬೇಕು, ಟ್ರಾನ್ಸ್ಲೇಟ್ ಆಗಬೇಕು. ಓಕೆ, ನೀವು ಆ ಸೋಷಿಯಲ್ ಮೀಡಿಯಾಗಳನ್ನ ಹೆಂಗೆ ನೀವು ಓದೋದಕ್ಕೆ ಯೂಸ್ ಮಾಡ್ಕೋಬೇಕು, ನೀವು ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋದು, ಡಾಟಾ ವೇಸ್ಟ್ ಮಾಡೋದ್ರ ಬದಲು ಅದನ್ನು ಟೈಮು ಡಾಟಾ ಯೂಸ್ ಮಾಡಿಕೊಂಡು ಹೆಂಗೆ ನಿಮಗೆ ಓದೋದಕ್ಕೆ, ಕಲಿಕೆಗೆ ಹೆಂಗೆ ಅದನ್ನು ಯೂಸ್ ಮಾಡ್ಕೊಬೇಕು, ರಿಸರ್ಚರ್ ಆಗೋದು ಹೆಂಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಈಸ್ ಹೌ ಟು ಯೂಸ್ ಸೋಷಿಯಲ್ ಮೀಡಿಯಾ ಎಫೆಕ್ಟಿವ್ಲಿ ಫಾರ್ ಕರ್ನಾಟಕ SSLC. ಓಕೆ, ಯೂಟ್ಯೂಬ್ನ ಹೆಂಗೆ ಯೂಸ್ ಮಾಡ್ಕೊಬೇಕು. ಆ ಯೂಟ್ಯೂಬ್ ಈಸ್ ನಥಿಂಗ್ ಬಟ್ ವಿಡಿಯೋ ಟೆಕ್ಸ್ಟ್ ಬುಕ್. ಓಕೆ, ಸೊ ಯೂಟ್ಯೂಬ್ ಈಸ್ ನಥಿಂಗ್ ಬಟ್ ವಿಡಿಯೋ ಟೆಕ್ಸ್ಟ್ ಬುಕ್. ಓಕೆ, ಯೂಟ್ಯೂಬ್ ಈಸ್ ಮೋಸ್ಟ್ ಪವರ್ಫುಲ್ ಟೂಲ್ ಫಾರ್ ವಿಜುವಲ್ ಲರ್ನರ್ಸ್. ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದು ಬ್ರೈನಿಗೆ ಅಷ್ಟು ಸುಲಭವಾಗಿ ಹೋಗಲ್ಲ, ವಿಜುವಲೈಸೇಷನ್ ಇರಲ್ಲ. ಸೊ ಯೂಟ್ಯೂಬಲ್ಲಿ ನಾವು ವಿಜುವಲೈಸೇಷನ್ ಯೂಸ್ ಮಾಡ್ತೀವಿ, ಪಿಕ್ಚರ್ಸ್ ಯೂಸ್ ಮಾಡ್ತೀವಿ, ಅನಿಮೇಷನ್ಸ್ ಯೂಸ್ ಮಾಡ್ತೀವಿ, ಸೊ ದಟ್ ನಿಮಗೆ ತಲೆಯಲ್ಲಿ ಕ್ಲೀನಾಗಿ ಕೂರುತ್ತೆ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ, ವಿಜುವಲೈಸೇಷನ್ ಎಷ್ಟು ಪವರ್ಫುಲ್ ಅಂತ. ಈಗ ನೀವು ಒಂದು 3-4 ವರ್ಷದ ಹಿಂದೆ ಯಾವುದೋ ಒಂದು ಮೂವಿ ನೋಡಿರ್ತೀರ, ಅಥವಾ ಯಾವುದೋ ಒಂದು ಸಾಂಗ್ ನೋಡಿರ್ತೀರ. ಆ ಮೂವಿಲಿ ಬರೀ ಜಸ್ಟ್ ಇವಾಗ 3-4 ವರ್ಷದ ಹಿಂದಿಂದ ಸಾಂಗ್ ಇವಾಗ ಕೇಳಿದ್ರೆ ನೀವು ನೋಡಿರೋ ಮೂವಿದು, ಆ ಸಾಂಗಲ್ಲಿ ಯಾರು ಹೀರೋ, ಯಾರು ಹೀರೋಯಿನ್ನು, ಯಾರು ಕಾಮಿಡಿಯನ್ ಆಗಿ ಮಾಡಿದ್ದಾರೆ, ಯಾವ ಸೀನ್ ತುಂಬ ಇಷ್ಟ ಆಯಿತು, ಕಾಮಿಡಿ ಜೋಕಾಗಿ ಯಾವ ಸಾಂಗ್ ಹಿಟ್ ಆಯಿತು ಅನ್ನೋದೆಲ್ಲ ಹೇಳ್ತೀರಾ. ಯಾಕೆ? ವಿಜುವಲೈಸೇಷನ್. ಮೂವಿ ನೋಡಿರ್ತೀರಾ, ಬ್ರೈನಿಗೆ ವಿಜುವಲೈಸೇಷನ್ ಎಫೆಕ್ಟು ತುಂಬ ಇಂಪಾರ್ಟೆಂಟು. ಓಕೆ, ಅದಕ್ಕೆ ಹೇಳಿದ್ದು ಯೂಟ್ಯೂಬ್ ಈಸ್ ಅ ವಿಡಿಯೋ ಟೆಕ್ಸ್ಟ್ ಬುಕ್. ಓಕೆ, ಸೊ ಇನ್ಸ್ಟೆಡ್ ಆಫ್ ಬ್ರೌಸಿಂಗ್ ದ ಹೋಮ್ ಫೀಡ್, ಸರ್ಚ್ ಫಾರ್ ಸ್ಪೆಸಿಫಿಕ್ ಚಾನಲ್ಸ್ ದಟ್ ಫೋಕಸ್ ಆನ್ KCAB ಸಿಲೆಬಸ್, ಎಸ್ಪೆಷಲಿ ನಮ್ಮದೇ ಚಾನಲ್, ನಮ್ಮ ವೇದಾಂತು SSLC. ಯಾವ್ಯಾವ ಚಾನಲ್ಸ್ ಇದೆ, ನಮ್ಮ ವೇದಾಂತು SSLC, ಇದನ್ನು ನೋಡಿ ಫಾಲೋ ಮಾಡಿ ಸಾಕು, ಬೇರೆ ಏನೇನೋ ಸರ್ಚ್ ಮಾಡೋ ಬದಲು. ಸೊ ಎಕ್ಸಲೆಂಟ್ ಫಾರ್ ಚಾಪ್ಟರ್ ವೈಸ್ ವೆಯ್ಟೇಜ್, ಬ್ಲೂ ಪ್ರಿಂಟ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸಾಮ್ ಟಿಪ್ಸ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನಮ್ಮ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ದು ನಿಮಗೆ ವೆಯ್ಟೇಜ್, ಚಾಪ್ಟರ್ಸ್ ವೆಯ್ಟೇಜು, ಬ್ಲೂ ಪ್ರಿಂಟು, ಚಾಪ್ಟರ್ ವೈಸ್ ಲೆಸನ್ಸು, LBA ವೈಸ್, PYQs, ಶಾರ್ಟ್ ಕ್ವಶನ್ಸ್, ಒನ್ ಶಾರ್ಟ್ ವೀಡಿಯೋಸು, ಓಕೆ, ರಿವಿಷನ್ ವೀಡಿಯೋಸು, ಎಲ್ಲ ಥರದ ವೀಡಿಯೋಸ್ಗಳು, ಎಲ್ಲ ಫಾರ್ಮ್ಯಾಟ್ಗಳ ವೀಡಿಯೋಸು ಬರುತ್ತೆ. ಕರೆಕ್ಟಾ? ಪ್ರೊವೈಡ್ಸ್ ಮ್ಯಾರಥಾನ್ ರಿವಿಷನ್ ಸೆಷನ್, ಒನ್ ಶಾರ್ಟ್ ವೀಡಿಯೋಸ್, ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸಾಲ್ವ್ ನಾನು ಹೇಳಿದ್ನಲ್ಲ, ಒನ್ ಶಾರ್ಟ್ ಮ್ಯಾರಥಾನ್ ವೀಡಿಯೋಸ್ ಎಲ್ಲದು ಬರುತ್ತೆ. ಪ್ರೋ ಟಿಪ್,
use the save to watch later feature during your break time. When you sit down to study, go straight to that folder so that you don't get distracted by the algorithm. ಸೊ ನಿಮ್ಮ ಫ್ರೀ ಟೈಮಲ್ಲಿ ನೀವು ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರಿ. ಸೊ ಯಾವ ವೀಡಿಯೋಸು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ, ಚಾಪ್ಟರ್ ವೈಸ್ ಇರುತ್ತೆ, ಕಾನ್ಸೆಪ್ಟ್ ವೈಸ್, ಸಬ್ಜೆಕ್ಟ್ ವೈಸ್ ವೀಡಿಯೋಸ್ ಇರುತ್ತೆ. ಸೊ ಅದನ್ನು ಸೇವ್ ಟು ವಾಚ್ ಲೇಟರ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಟಿಕ್ ಮಾಡಿರಿ. ಅದೊಂದು ಫೋಲ್ಡರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಯೂಟ್ಯೂಬಲ್ಲಿ. ಸೊ ದಟ್ ಅದಾದ ಮೇಲೆ ನೀವು ಏನು ಮಾಡಬೇಕು, ಜಸ್ಟ್ ನೀವು ಓದೋ ಟೈಮಲ್ಲಿ ನಿಮಗೆ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂತ ಅಂದರೆ ಅವಾಗ ನೀವು ಆ ಫೋಲ್ಡರ್ಗೆ ಹೋಗಿ ಡೈರೆಕ್ಟಾಗಿ ಆ ಫೋಲ್ಡರ್ಗೆ ಹೋಗಿ ನೀವು ಓದ್ಬೋದು, ಆ ವಿಡಿಯೋಸ್ನ ಕ್ಲೀನಾಗಿ ನೋಡ್ಕೊಬೋದು. ಓಕೆ, ಬೇರೆ ಯಾವುದೇ ಡಿಸ್ಟ್ರಾಕ್ಷನ್, ಬೇರೆ ಯಾವ ವಿಡಿಯೋಗೂ ಹೋಗಲ್ಲ. ಅವಾಗ ಸೇವ್ ಟು ವಾಚ್ ಲೇಟರ್ ಅನ್ನೋ ಫೋಲ್ಡರ್ಗೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಒಂದು ಫೋಲ್ಡರ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ವೀಡಿಯೋಸ್ ಮಾತ್ರ ನೋಡಿ, ಬೇರೆ ವೀಡಿಯೋಸ್ ನೋಡೋ ಅವಶ್ಯಕತೆ ಇರಲ್ಲ. ಸೊ ಈ ಥರ ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ಳಿ. ಅದಾದ ಮೇಲೆ ಟೆಲಿಗ್ರಾಮ್ ಹೆಂಗೆ ಯೂಸ್ ಮಾಡಬೇಕು? ಇಟ್ಸ್ ಎ ರಿಸೋರ್ಸ್ ವಾಟ್. Telegram is better than WhatsApp for SSLC students because it allows you to search for old files and protects your privacy. ವಾಟ್ಸಪ್ಗಿಂತ ಟೆಲಿಗ್ರಾಮ್ ತುಂಬ ಬೆಸ್ಟ್. ಯಾಕೆಂದರೆ ಜಾಯಿನ್ ನಮ್ಮ ವೇದಾಂತು SSLC ಗ್ರೂಪ್ ಟೆಲಿಗ್ರಾಮಲ್ಲಿ. ಮೆನಿ ಟೀಚರ್ಸ್ ಆ್ಯಂಡ್ ಟಾಪರ್ಸ್ ಶೇರ್ PDFs ಆಫ್ ಮಾಡೆಲ್ ಪೇಪರ್ಸ್, ಕ್ವಶನ್ ಬ್ಯಾಂಕ್ಸ್ ಆ್ಯಂಡ್ ಹ್ಯಾಂಡ್ ರಿಟನ್ ನೋಟ್ಸ್. ನಾವು ಟೀಚರ್ಸ್ಗಳು ಶೇರ್ ಮಾಡ್ತಾ ಇರ್ತೀವಿ ನಮ್ಮ ಓನ್ ಪ್ರಿಪೇರ್ಡ್ ನೋಟ್ಸ್, PDFs ಎಲ್ಲ. ಟಾಪರ್ಸ್ ಬಂದಿರೋ ಸ್ಟೂಡೆಂಟ್ಸ್ಗಳು ನಮಗೆ ಕಳಿಸಿರ್ತಾರೆ, ಅದನ್ನು ನಾವು ಶೇರ್ ಮಾಡ್ತಾ ಇರ್ತೀವಿ. ಓಕೆ, ಸರ್ಚ್ ಫಾರ್ PDF, ಯೂಸ್ ದ ಸರ್ಚ್ ಬಾರ್ ಇನ್ ದೀಸ್ ಗ್ರೂಪ್. KSEB ಮಾಡೆಲ್ ಕ್ವಶನ್ ಪೇಪರ್ 2026 ಸೈನ್ಸ್ ಡಯಾಗ್ರಾಮ್ ಪ್ರಾಕ್ಟೀಸ್ PDF, ಈ ಥರ PDFಗಳನ್ನ ಹಾಕ್ತಾ ಇರ್ತೀವಿ. ಸೊ ಸ್ಟೂಡೆಂಟ್ ಫ್ರೆಂಡ್ಲಿ ಟೈಟಲ್ ಕೊಟ್ಬಿಟ್ಟು ಅದು ನೀವು ಸರ್ಚ್ ಮಾಡ್ಬೋದು PDFನ. ಓಕೆ, ನೆಕ್ಸ್ಟ್ ವಾಟ್ಸಪ್ ಅಕೌಂಟಬಿಲಿಟಿ ಟೂಲ್. ಇದನ್ನು ಹೆಂಗೆ ಯೂಸ್ ಮಾಡ್ಕೊಬೋದು? ಯೂಸ್ ವಾಟ್ಸಪ್ ಸ್ಟ್ರಿಕ್ಟ್ಲಿ ಫಾರ್ ಕಮ್ಯುನಿಕೇಷನ್, ನಾಟ್ ಫಾರ್ ಸ್ಕ್ರಾಲಿಂಗ್. Okay, study groups. Create a small group with 3 to 4 serious friends. Use it to share daily targets. ವಾಟ್ಸಪ್ಪಲ್ಲಿ ಒಂದು ಸೀರಿಯಸ್, ನೀವು ಕ್ಲಾಸ್ಮೇಟ್ಸ್ ಅಥವಾ ಬೆಂಚ್ ಮೇಟ್ಸ್ ಯಾರು ಸೀರಿಯಸ್ ಆಗಿದ್ದೀರೋ ಓದೋದಕ್ಕೆ, ಸೊ ಅವ್ರದ್ದೊಂದು 3-4 ಜನ, ಒಂದು 6 ಜನದ್ದು ಅಥವಾ 7 ಜನದ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿ ಡೈಲಿ ಒಂದು ಟಾರ್ಗೆಟ್, ಇವತ್ತಿನ ದಿನ ಸೈನ್ಸಲ್ಲಿ ಈ ಟಾಪಿಕ್ ಓದಿ ಮುಗಿಸ್ಬೇಕು, ಸೋಷಿಯಲಲ್ಲಿ ಇದು ಓದಿ ಮುಗಿಸ್ಬೇಕು, ಮ್ಯಾಥ್ಸಲ್ಲಿ ಈ ಟಾಪಿಕ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಹಾಕ್ಕೊಳ್ಳಿ. ಒಬ್ರು ಹಾಕಿದ್ರೆ ಎಲ್ಲರಿಗೂ ಶೇರ್ ಆಗುತ್ತೆ ಗ್ರೂಪಲ್ಲಿದ್ದಾಗ. ಸೊ ಟುಡೇ ಐ ಆಮ್ ಫಿನಿಶಿಂಗ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಚೆಕ್ ಇನ್ ಅಟ್ ನೈಟ್ ಟು ಸಿ ಇಫ್ ಎವ್ರಿ ಒನ್ ಕಂಪ್ಲೀಟೆಡ್ ಇಟ್. ಬೆಳಗ್ಗೆ ಹಾಕ್ಬಿಡಿ ಮೆಸೇಜು, ಟುಡೇ ಐ ಆಮ್ ಫಿನಿಶಿಂಗ್ ಟ್ರಿಗ್ನೋಮೆಟ್ರಿ ಅಂತ. ಸೊ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. ನೀವು ಆ ಥರ ಡಿಸ್ಕಷನ್ ನಾವು ಮಾಡ್ಕೊಂಡಿರಬೇಕು. ಸೊ ಯಾರು ಯಾವ ಟಾಪಿಕ್ ಆಗ್ತಾರೋ ಅದನ್ನು ನಾವು ಎಲ್ಲರೂ ಫಾಲೋ ಮಾಡೋಣ ಅಂತ. ಸೊ ಸಂಜೆ ಆದಮೇಲೆ ಚೆಕ್ ಮಾಡಿ ಎಲ್ಲ ನೀವು ಅದು ಟಾಪಿಕ್ನ ಮುಗಿಸಿದ್ಮೇಲೆ ಐ ಫಿನಿಶ್ಡ್ ದಿಸ್ ಟಾಪಿಕ್ ಅಂತ ಎಲ್ಲರೂ ಮೆಸೇಜ್ ಹಾಕಬೇಕು. ಸೊ ದಟ್ ಬೆಳಗ್ಗೆ ಒಂದು ಮೆಸೇಜ್ ಹಾಕಿ ಆಮೇಲೆ ಸಂಜೆ ತನಕ ವಾಟ್ಸಪ್ ಕಡೆ ತಿರುಗಿ ನೋಡಬೇಡಿ. ಸಂಜೆ ಫ್ರೀ ಟೈಮಲ್ಲಿ ನೀವು ಆ ವಾಟ್ಸಪ್ನ ಓಪನ್ ಮಾಡಿದಾಗ ಎಲ್ಲರೂ ಓದಿ ಮುಗಿಸಿದಾರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಅಥವಾ ಓದಿ ಮುಗಿಸಿಲ್ಲ ಅಂತ ಅಂದರೆ ಒಂದು ಸ್ಪೆಸಿಫಿಕ್ ಟೈಮು, ಬೆಳಗ್ಗೆ ಒಂದು 7 ಗಂಟೆಗೆ ಒಂದು ಮೆಸೇಜ್ ಹಾಕ್ಬಿಡೋದು, ಟಾಪಿಕ್ ಇವತ್ತು ಈ ಟಾಪಿಕ್ಸ್ನ ನಾನು ಮುಗಿಸ್ತೀನಿ ಅಂತ. ಮತ್ತು ಸಂಜೆ 7 ಗಂಟೆಗೆ ತಿರ್ಗಾ ವಾಟ್ಸಪ್ ಓಪನ್ ಮಾಡಬೇಕು. ಆ ಸಂಜೆ 7 ಗಂಟೆ ಒಳಗೆ ಆ ಟಾಪಿಕ್ ಮುಗಿಸಿದ್ದೀವಿ ಅಂತ ನಾವು ಇಲ್ಲಿ ಹಾಕ್ಬೇಕು. ಸುಮ್ಮನೆ ಹಾಕೋದಲ್ಲ, ಓದ್ಬಿಟ್ಟು ಹಾಕಿರಬೇಕು. ನಿಜವಾಗ್ಲೂ ಆ ಟಾಪಿಕ್ನ ಕಂಪ್ಲೀಟ್ ಮಾಡಿ ಹಾಕಿರಬೇಕು. ಆ ಥರ ಮಾಡ್ಕೊಳ್ಳಿ, ಅದನ್ನು ಒಂದು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸ್ಟೇಟಸ್ ಫಾರ್ ಲರ್ನಿಂಗ್. Instead of posting personal photos, post a different formula or a map. You just practice it. Seeing it on your own status acts as a quick revision. ಬೇರೆ ಯಾರ್ದಾರ್ದೋ ಫೋಟೋ ಹ್ಯಾಪಿ ಬರ್ತ್ಡೇ ಅಂತ ಹಾಕೋದು, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾಕೋದು ಸ್ಟೇಟಸಲ್ಲಿ, ಆ ಬೇರೆ ಫೋಟೋಸ್ ಹಾಕೊಂಬಂದ್ಲು ನಿಮ್ಮ ಏನು ಡೈಲಿ ಆ್ಯಕ್ಟಿವಿಟಿ, ಡೈಲಿ ಟಾರ್ಗೆಟ್ ಏನು ರೀಚ್ ಆಗಿದೆ, ನೀವು ಹೊಸ ಕಲ್ತಿರೋ ಫಾರ್ಮುಲಾಸ್ನ ಹಾಕಿ ಮ್ಯಾಥ್ಸ್ದು ಸ್ಟೇಟಸ್ನ, ಅಥವಾ ಮ್ಯಾಪಲ್ಲಿ ಏನಾದ್ರು ಹೊಸ್ದಾಗಿ ಕಲ್ತಿದ್ರೆ ಹೊಸ ಪ್ಲೇಸ್ನ ನೀವು ಮಾರ್ಕಿಂಗ್ ಕಲ್ತಿದ್ರೆ ಮ್ಯಾಪಲ್ಲಿ ಅದನ್ನು ಹಾಕಿ, ಏನು ಕಲ್ತಿದ್ರೆ ಅದನ್ನು ಹಾಕಿ ಸ್ಟೇಟಸಲ್ಲಿ ರಿಪೀಟೆಡಾಗಿ ನೋಡಿದಾಗ ಸೊ ನಿಮಗೆ ಅದು ಏನಂತಾರಲ್ಲ, ಓದಿದ್ದನ್ನು ಪದೇ ನೋಡಿದಾಗ ತಲೆಯಲ್ಲಿ ಕ್ಲೀನಾಗಿ ಕೂತ್ಕೊಳುತ್ತೆ. ಸೊ ಈ ಥರ ವಾಟ್ಸಪ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ KSEB ಅಫಿಷಿಯಲ್ ವೆಬ್ಸೈಟ್, ಅದರಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ಬೋತ್ ಸೆಕೆಂಡ್ PUC ಮತ್ತು ಫಸ್ಟ್ PUCಗೆ, ಅಲ್ಲ SSLCಗೆ. ಸೊ ಅದನ್ನು ಹೆಂಗೆ ಮಾಡಿ, social media is in the traditional sense. The KSEB website has a dedicated student corner that is vital. Okay, exhaustive question bank ide. The board releases the bank of questions that are frequently used to set the actual exam paper.
ಓಕೆ, ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವ ಕ್ವಶನ್ಸು ಬರಲ್ಲ ಅಂತ ಹೇಳಿದ್ದಾರೆ, ಅದು ಕ್ವಶನ್ ಬ್ಯಾಂಕ್ನ ಫಾಲೋ ಮಾಡ್ಕೊಳ್ಳಿ. ದೆನ್ ಮಾಡೆಲ್ ಆನ್ಸರ್ ಶೀಟ್ಸ್, look at the scanned copies of previous toppers papers to see how they structured their answers to get 625 out of 625. 625 out of 625 ಅಂತಾನೆ ಬೇಡ, ಒಂದು ಟಾಪರ್ ಎಬೋ 90% ತೆಗೆದಿರೋ ಆನ್ಸರ್ ಶೀಟ್ ಸ್ಕ್ಯಾನ್ಡ್ ಕಾಪಿ ಆನ್ಲೈನಲ್ಲಿ ಸಿಗುತ್ತೆ. ಪ್ರೀವಿಯಸ್ ಇಯರ್ಸ್ ಟಾಪರ್ಸ್ ಆನ್ಸರ್ ಪೇಪರ್ ಅಂತ ಕೊಟ್ಟರೆ ಬರುತ್ತೆ. ಅದನ್ನು ನೋಡಿ ಅವ್ರ ಆನ್ಸರ್ ರೈಟಿಂಗ್ ಹೆಂಗೆ ಬರೆದಿರ್ತಾರೆ, ಎಷ್ಟು ಕ್ಲೀನಾಗಿ ಬರೆದಿರ್ತಾರೆ, ಕಾಟ್ ಮಾಡ್ದಂಗೆ ಚಿತ್ ಮಾಡ್ದಂಗೆ ಎಷ್ಟು ಕ್ಲೀನಾಗಿ ಬರೆದಿರ್ತಾರೆ, ಅದನ್ನು ನೋಡಿ, ಅದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ದೆನ್ ದ ಟಾಪರ್ಸ್ ರೂಲ್ ಫಾರ್ ಸೋಷಿಯಲ್ ಮೀಡಿಯಾ, ಟರ್ನ್ ಆಫ್ ನೋಟಿಫಿಕೇಶನ್ಸ್. ನೋಟಿಫಿಕೇಶನ್ಸ್ ಆರ್ ದ ಎನಿಮಿ ಆಫ್ ದ ಫೋಕಸ್. Keep them off for all apps except your study group. Okay, for all apps except your study group. ಟಾಪರ್ಸ್ ರೂಲ್ ಇದು. ಎಲ್ಲದದು ಸೋಷಿಯಲ್ ಮೀಡಿಯಾದ ನೋಟಿಫಿಕೇಶನ್ ಆಫ್ ಮಾಡಿರ್ತಾರೆ, ಎಕ್ಸೆಪ್ಟ್ ನಿಮಗೇನು ಯೂಟ್ಯೂಬ್ ನೋಟಿಫಿಕೇಶನ್ ಬೇಕು ಅಥವಾ ನಿಮಗೆ ಟೆಲಿಗ್ರಾಮ್ದು ಏನು ಯೂಸ್ ಮಾಡ್ತೀರಾ, ಓದೋದಕ್ಕೆ ಕಲಿಕೆಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಬಿಟ್ಟು ಬೇರೆದೆಲ್ಲ ಆಫ್ ಮಾಡಿರ್ತಾರೆ. ಸೊ ಇದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಈಸ್ ಎ ವಿಡಿಯೋ ಟೆಕ್ಸ್ಟ್ ಬುಕ್. ಟೆಲಿಗ್ರಾಮ್, ವಾಟ್ಸಪ್ ಮತ್ತು KSEAB ವೆಬ್ಸೈಟ್ ಇಷ್ಟು ನಿಮಗೆ ಇದರ ಸೋಷಿಯಲ್ ಮೀಡಿಯಾ ಸಾಕು, ಇನ್ಯಾವುದೋ ಅವಶ್ಯಕತೆಯೂ ಇರಲ್ಲ. ಓಕೆ, ಸೊ ಈ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ, ಬೇರೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿ. ಓಕೆ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡಿಬಿಟ್ಟು ನೀವು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ಕೊಂಡಿದ್ದೀರಾ, ನಿಮಗೆ ನೀವೇ ಅನ್ಇನ್ಸ್ಟಾಲ್ ಮಾಡಿದ್ದೀರಾ, ಅದನ್ನು ವಿಡಿಯೋ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.